ಪಾವಗಡದ ವೈಎನ್ ಹೊಸಕೋಟೆ ಹೋಬಳಿಯ ಕೋತ್ಗಾನಹಳ್ಳಿ ಪಂಚಾಯಿತಿಯ ಹೊಸದುರ್ಗ ಹಳ್ಳಿಯಲ್ಲಿ ಇವತ್ತು ಇದ್ದೀನಿ ನಾನು. ಇವತ್ತು ಈ ಹೊಸದುರ್ಗ ಹಳ್ಳಿಗೆ ಬಂದು ನಮ್ಮ ಒಂದಿಷ್ಟು ಯುವಕರನ್ನು ಮಾತಾಡಿದಾಗ ನನಗೆ ಆಶ್ಚರ್ಯ ಅನಿಸಿದ್ದು, ನಾವಿನ್ನೂ ಯಾವ ಯುಗದಲ್ಲಿ ಬದುಕ್ತಾ ಇದ್ವಿ, ನಾವು ನಮ್ಮ ಹಳ್ಳಿಗಳನ್ನು ಯಾವ ಮಟ್ಟಕ್ಕೆ ಇನ್ನೂ ಬಹುಶಃ 2-3 ಸಾವಿರ ವರ್ಷಗಳ ಹಿಂದೆ ಹೇಗಿತ್ತೋ ಹಾಗೆ ಇಟ್ಟಿದ್ದೀವಿ, ಮತ್ತು ಇನ್ನೂ ಕೂಡ ನಮಗೆ ನಾಗರಿಕತೆ ಬೆಳೆದಿಲ್ಲ ಅನ್ನುವಂಥದ್ದು, ಮತ್ತು ಆ ನಾಗರಿಕತೆಯನ್ನು ಬೆಳೆಸೋದ್ರಲ್ಲಿ ಸರ್ಕಾರಗಳು ಬಹಳ ಮುಖ್ಯವಾಗಿ ಅಧಿಕಾರಿಶಾಹಿ ವರ್ಗ ಹೇಗೆ ಎಡವಿದೆ ಅನ್ನೋದು ನನಗೆ ನೋಡಿದ್ರೆ ಭಾಳ ಆಶ್ಚರ್ಯ ಆಗ್ತದೆ. ಯಾಕಂದರೆ ನೋಡಿ, ಈ ಗ್ರಾಮದಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ದಲಿತ ಕುಟುಂಬಗಳಿದ್ದಾವೆ. ಅದರ ದುರಂತ ಏನಂದರೆ, ಮೂಲಭೂತವಾಗಿ ಇಲ್ಲಿ ಇವರು ಯಾರಾದರೂ ಸತ್ತರೆ ಇವ್ರನ್ನ ಉಳೋದಕ್ಕೆ ಒಂದು ಸ್ಮಶಾನ ಇಲ್ಲ. ಸ್ಮಶಾನ ಬೇಕಾದರೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಹತ್ತಬೇಕಲ್ಲಿ ಎಲ್ಲ ಬಂಡೆಗಳ ಮೇಲೆ ಹತ್ತಿ ಹೋಗಿ ಮೇಲೆ ಉಳ್ಬೇಕಾಗ್ತದೆ. ಅಲ್ಲಿ ವಯಸ್ಸಾದವರು, ಹೆಂಗಸರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಆರೋಗ್ಯ ಹುಷಾರಿಲ್ಲದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬೆಟ್ಟಗಳ ಮೇಲೆ ಹೋಗಿ ಇವರು ಉಳ್ಬೇಕು. ನಮ್ಮ ತಾಲೂಕು ಆಡಳಿತ ಇವ್ರಿಗೊಂದು ಸ್ಮಶಾನವನ್ನು ಮಾಡಿಕೊಡೋದ್ರಲ್ಲೂ ಕೂಡ ಎಡವಿದ್ದಾರೆ. ಹಾಗೆಯೇ ಇಲ್ಲಿ ಕರೆಂಟು ಲೈಟ್ಗಳು ನೆಟ್ಟಿಗೆ ಒಂದೂ ಇಲ್ಲ. ಮತ್ತು ಮನೆಗಳೆಲ್ಲ ಹಾಕ್ಕೊಳ್ಳುವಂಥ ಬಲ್ಪನ್ನು ಇಲ್ಲಿ ತಂದು ಹಾಕಿದ್ದಾರೆ. ನೋಡ್ಬೋದು ನೀವು, ಒಂದು ಸಣ್ಣ ಬಲ್ಪ್ ಎಷ್ಟು ಬೆಳಕನ್ನು ಕೊಡಲಿಕ್ಕೆ ಸಾಧ್ಯ? ಬಹುಶಃ ಅದೊಂದು 20-30 ರೂಪಾಯಿ ಇರ್ತದೆ ಬಲ್ಪ್ ಅಷ್ಟೇ ಅದು. ಮತ್ತು ಅದು ಕೂಡ ಇಡೀ ಗ್ರಾಮದಲ್ಲಿ 1-2 ಕಂಬಗಳಿದಾವೆ ಅಷ್ಟೇ. ಒಂದೇ ಕಂಬ ಇಡೀ ಕಾಲೋನಿಗೆ, 40 ಮನೆಗಳಿರ್ತಕ್ಕಂಥ ಕಾಲೋನಿಗೆ ಒಂದೇ ಒಂದು ಬಲ್ಪ್ ಒಂದು ಕಡೆ. ಅಂದರೆ ಇಡೀ ಕಾಲೋನಿ ಕತ್ಲಲ್ಲಿ ಇರುವಂಥದ್ದು. ಚರಂಡಿಗಳಿಲ್ಲ, ರೋಡ್ಗಳೇ ಚರಂಡಿಗಳಾಗಿದೆ. ಸರ್ಕಾರದಿಂದ ಬರುವಂಥ ಯಾವ ಯೋಜನೆಗಳು ಕೂಡ ಈ ಹಳ್ಳಿಗೆ ತಲುಪ್ತಾ ಇಲ್ಲ ಅನ್ನೋಂಥದ್ದು ಇವರ ಒಂದು ಆರೋಪ. ಹಾಗಾಗಿ ನಾನು ತಾಲೂಕು ದಂಡಾಧಿಕಾರಿಗಳ, ಅಂದರೆ ತಹಶೀಲ್ದಾರ್ಗೆ ಮತ್ತು ಸಂಬಂಧಪಟ್ಟಂಥ PDOಗೆ ಮತ್ತು ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಇದನ್ನು ಸರಿಪಡಿಸಿ. ನೋಡಿ, ಇವರೇ ಹೇಳ್ತಾರೆ ಸಮಸ್ಯೆಗಳು ಏನಿದೆ ಅಂತ. ಹೇಳ್ರಪ್ಪ ನಿಮ್ಮ ಸಮಸ್ಯೆ ಏನಿದೆ. 70-80 ವರ್ಷಗಳ ಕಾಲದಿಂದ ಇದುವರೆಗೂ ನಮಗೆ ಮಾದಿಗ ಜನಾಂಗಕ್ಕೆ ಇದುವರೆಗೂ ಉಣಕ್ಕೆ ಇದು ಸ್ಮಶಾನ ಇಲ್ಲದೆ ಕಾರಣಕ್ಕೆ ಎಲ್ಲರೂ ಎಜುಕೇಟೆಡ್ ಆಗಿದ್ದೀವಿ. ಆದ್ರೂ ನಮ್ಗೇನು ಯಾರನ್ನೋ ಒಬ್ರನ್ನ ಕೇಳ್ತೀವಿ, ಅವರು ಇಲ್ಲ ಮಾಡ್ಕೊಡ್ತೀವಿ ನಡೀರಿ ಅನ್ನಂಗೆ ಇದೆ. ಯಾವುದಕ್ಕೂ ಇದುವರೆಗೂ ಯಾರೂ ಸ್ಪಂದಿಸಿಲ್ಲ. ಸೊ ಅದಕ್ಕೆ ನಾವು ತಹಶೀಲ್ದಾರು ಮತ್ತು ಇವ್ರಿಗೆಲ್ಲ ನಾವು ಮನವಿ ಮಾಡ್ಕೊತ ಇದ್ವಿ, ನಮಗೊಂದು ನಮ್ಮ ಜನಾಂಗಕ್ಕೆಲ್ಲರಿಗೂ ಉಳಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ, ಸ್ಮಶಾನ ಮಾಡಿಕೊಡ್ಬೇಕಂತ ಕೋರ್ತಾ ಇರ್ತೀನಿ. ಈ ಚರಂಡಿ ನೋಡಿದ್ರೆ ಸರ್, ಸುಮಾರು ವರ್ಷಗಳಿಂದ ಒಂದು 30 ವರ್ಷ ಆಗಿದೆ. ಆ 30 ವರ್ಷ ಆದ್ರೂ ಈ ಕಡೆ ಬರೋರೇ ಇಲ್ಲ ಸರ್, ಈ ಕಡೆ ಬಂದು ಕೇಳೋರೇ ಇಲ್ಲ. ಓಟಿಗಂತ ಬರ್ತಾರೆ, ಆ ಓಟಿಗೆ ಬೇಕಾದಾಗ ಮಾತ್ರ ಏನಾದ್ರು ಬಂದ್ರೆ ಅವರೆಲ್ಲ ಬರ್ತಾರ, ಅಣ್ಣ ಹಿಂಗೆ ಅಂತ ಹೇಳಿದ್ರೆ ಮಾಡ್ಕೊಡ್ತೀನಿ. ಅದು ಆಗ್ಬೇಕಷ್ಟೇ. ಇದು ಎಲೆಕ್ಷನ್ ಮುಗೀತಂದ್ರೆ ಇನ್ನ ಯಾವುದೇ ಕಾರಣಕ್ಕೆ ಈ ಕಡೆ ಬರಲ್ಲ ಅವರು. ಯಾವುದೇ ಜನಾಂಗ ಇಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನ ನೋಡಲ್ಲ, ಏನಿಲ್ಲ. ನಾವು ಅಲ್ಲಿ ಏನಾದ್ರು ಪರಿಹಾರಕ್ಕಂತ ಹೋದ್ರೆ ಮತ್ತೆ ಅಲ್ಲೇ ಬೇರೆ ತರ పోరా చూసుకుందాం పోరా, తిరిగి చూద్దాం పోరా, అప్పుడు మాకే ఓటేసినవనే మీకేమన్నా నమ్మకం మేరా ಅಂತ ಕೇಳ್ತಾರೆ. ಅಂದ್ರೆ ಅವತ್ತು ನಾವು ನಮ್ಗೆ ಓಟ್ ಹಾಕಿದಿರ ಅಂತ ನಮ್ಮನ್ನೇ ಕೇಳ್ತಾರೆ. ಅದಕ್ಕೆ ತುಂಬಾ ವರ್ಷಗಳಿಂದ ನಮ್ಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. 40 ಮನೆ ಇದಾವೆ ನಾವು ಇಷ್ಟಕ್ಕೆಲ್ಲ, ಒಂದೇ ಕಂಬ ಇರೋದು. ಎಲ್ಲಿಂದ ಸರಕ್ಕಂತ ಹೋಗ್ತವೆ. ಇಲ್ಲೆಲ್ಲ ನಾವು ಕಟ್ಲೆಗೆ ಮಾಡ್ಕೋಬೇಕು, ಚಿಕ್ಕ ಹುಡುಗರು ದೊಡ್ಡವರು ಎಲ್ಲರೂ ಹಂಗೆ. ಒಂದು ಕಂಬ ನಮಗೆ ಕಂಬಗಳೆಲ್ಲ ಆಗ್ಬೇಕಂತ ಬೇಕಂತೀವಿ. ಈಗ ಒಂದು ಲೆಟರ್ ಕೂಡ ರೆಡಿ ಮಾಡಿದ್ವಿ, ನಮ್ಮ ಹುಡುಗರು ಕೊಡ್ತಾರೆ. ಇದನ್ನ ದಯಮಾಡಿ ತಹಶೀಲ್ದಾರರು ಇದನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ ಅಂತ ಏನೋ ಹೇಳ್ತಾರೆ ನನ್ನ ಸ್ನೇಹಿತರೆ. ಮತ್ತೆ ತುಂಬಾ ವರ್ಷಗಳಿಂದ ಏನಾಗ್ತಾ ಇದೆ ಅಂದ್ರೆ, ಮನೆಗಳು ನಮ್ಗೆ ಯಾವುದೇ ಕಾರಣಕ್ಕೂ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಮನೆಗಳು ಯಾವುದೇ ಸಾಕ್ಷನ್ ಆಗ್ಬೇಕಂದ್ರೆ ದುಡ್ಡು ಕೇಳೋದು, ದುಡ್ಡು ಕೊಡ್ತೇನೆ ಮಾಡ್ಕೊಡ್ತೀವಿ, ಇಲ್ಲಾಂದ್ರೆ ನಿಮ್ಮದ್ರಲ್ಲಿ ಯಾರಿದ್ದಾರೆ ಅವ್ರನ್ನ ಕರ್ಕೊ ಬನ್ನಿ ಅಂತ ಆ ಥರ ಪ್ರಶ್ನೆ ನಮ್ಮನ್ನು ಕೇಳ್ತಾ ಇದ್ದಾರೆ. ನಮ್ಗೆ ಏನು ಬಂದಿರ್ತಾವೋ ಇದುವರೆಗೂ ನಾನು ಕೇಳ್ಪಟ್ಟಾಗೆ ಮಾದಿಗ ಅಂತ ಬಂದಿರೋರಿಗೆ ನಮಗೆ ಬಂದಿಲ್ಲ, ಅವು ಮನೆಗಳು ಬಂದಿಲ್ಲ. ತುಂಬಾ ಒಟ್ಟಾರೆಯಾಗಿ ಈಗ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಆಡಳಿತ ಭ್ರಷ್ಟ ವ್ಯವಸ್ಥೆಯಲ್ಲಿ ಮುಳುಗೋಗಿದೆ ಅಂತ ಇಲ್ಲಿ ದುರುಪಯೋಗ ಆಗ್ತಾ ಇದೆ. ಇವ್ರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಮತ್ತು ಯೋಜನೆಗಳೆಲ್ಲ ಬಹಳ ದುರುಪಯೋಗ ಆಗ್ತಾ ಇದೆ. ಹಾಗಾಗಿ ಇದು ಕೂಡಲೇ ಎಚ್ಚೆತ್ಕೋಬೇಕಾದ್ರೆ ಇದೊಂದು ರೀತಿ ಫ್ರಾಡ್ ಮಾಡದಂಗೆ ಕೆಲಸ ಇದು. ಹಾಗಾಗಿ ದಯಮಾಡಿ ಸಂಬಂಧಪಟ್ಟ ದಂಡಾಧಿಕಾರಿಗಳು, ತಾಲೂಕು ತಹಶೀಲ್ದಾರರು ದಯಮಾಡಿ ಇದನ್ನ ಸೀರಿಯಸ್ ಆಗಿ, ಮತ್ತೆ EO ಅವರು ಸೀರಿಯಸ್ ಆಗಿ ಪರಿಗಣಿಸಿ. ಯಾಕಂದ್ರೆ ಬಹಳ ಮುಖ್ಯವಾಗಿ ಇವರಿಗೆ ಸಲ್ಲಬೇಕಾದ ಯೋಜನೆಗಳು ರಾಜಕಾರಣಿಗಳು ಅಥವಾ ಲೋಕಲ್ ಒಂದಿಷ್ಟು ಇವರು ಅದನ್ನ ದುರುಪಯೋಗ ಪಡಿಸ್ಕೊತಾ ಇರ್ಬೋದು. ಆದರೆ ಅಲ್ಟಿಮೇಟ್ಲಿ ನಿಮ್ಮ ಬುಡಕ್ಕೆ ಬರುತ್ತೆ ಇದು. ಹಾಗಾಗಿ ನಾವು ಇದನ್ನ ರಾಜ್ಯ ಸರ್ಕಾರ ಬೆಂಗಳೂರು ವರೆಗೂ ತಗೊಂಡೋಗೋದನ್ನ ಬಿಡಬೇಡಿ, ದಯವಿಟ್ಟು ಇದನ್ನ ಇಲ್ಲೇ
ಸಾಲ್ವ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಜನರ ಸಮಸ್ಯೆ ಬಗೆಹರಿಬೇಕು ನಮಗೆ. ಹಾಗಾಗಿ ನಾವು 2025 ವಯಸ್ಸಿನಲ್ಲಿ ಬದುಕ್ತಾ ಇದ್ದೀವ ಅಂತ ನಮಗೆ ಅನುಮಾನ ಆಗ್ತದೆ. ರೋಡೇ ಚರಂಡಿ, ಒಂದು ಇಡೀ ಸುಮಾರು 40-60 ಮನೆಗಳಿರ್ತಕ್ಕಂಥ ಒಂದು ಊರಿಗೆ ಒಂದೇ ಒಂದು ಬಲ್ಬ್, ಅದು ಏನು ಮನೆಯಲ್ಲಿ ಆಗ್ತಕ್ಕಂಥ ಒಂದು ಬಹುಶಃ ಅದು 30-40 ಕ್ಯಾಂಡಲ್ ಬಲ್ಬ್, ಅದು ಹೌದು ಸರ್. ಹ್ಯಾಲೋಜನ್ ಬಲ್ಬ್ ಹಾಕಬೇಕಾಗ್ತದೆ. ಅದೇ ಇಲ್ಲಿ ಈ ಬಲ್ಬ್ ಬಹುಶಃ ಇದು RTI ಹಾಕಿ ತಗೊಳ್ಳಿ ಎಷ್ಟು ಇದಕ್ಕೆ ಖರ್ಚು ಮಾಡಿದಾರೆ ಅಂತ ಗೊತ್ತಾಗುತ್ತೆ ಅವ್ರ ಬಂಡವಾಳ. ಸೊ ಈಗ ಒಂದು ಲೆಟರ್ ಕೊಡ್ತಾರೆ ತಹಸೀಲ್ದಾರ್ ಆಫೀಸ್ಗೆ, ದಯಮಾಡಿ ತಹಸೀಲ್ದಾರ್ ನಾವು ನಮ್ಮ ಸಂಘಟನೆಯಿಂದ ನಮ್ಮ ಕೆಂಚರಾಯ ಬರ್ತಾರೆ, ಅವರು ಒಂದು ನಮ್ಮ ಸಂಘಟನೆಯಿಂದ ಒಂದು ಲೆಟರ್ ಕೊಡ್ತೀವಿ. ಹಾಗಾಗಿ ದಯಮಾಡಿ ಇದನ್ನ ಬಗೆಹರಿಸಿ. ಇದು ಒಂದು ಊರಿನ ಕತೆ ಅಲ್ಲ, ಇದು ಇಡೀ ಪಾವಗಾರದ ಕತೆ. ಇವತ್ತು ನಾವು ಈ ಹಳ್ಳಿಗೆ ಬಂದಿದ್ದೀವಿ, ಹಾಗಾಗಿ ಈ ಹಳ್ಳಿ ಕತೆ ಗೊತ್ತಾಗಿದೆ. ನಾಳೆ ಇನ್ನೊಂದು ಊರಿಗೆ ಹೋಗ್ತೀವಿ, ನೋಡೋಣ ಅಲ್ಲಿನ ಸಮಸ್ಯೆ ಇದೆ.